ಕೋಟಾಜ್ ಹಂಟೆಡ್ ಪ್ಯಾಲೇಸ್, ಬ್ರಿಡ್ಜ್ ರಾಜ್ ಭವನ್, ಕೋಟಾ. ಇಂಡಿಯಾದ ಒಂದು ಅಂತಹ ಜಾಗ ಇದೆ. ಅದರ ಹೆಸರು ಬಹಳಷ್ಟು ಇಂಡಿಯನ್ಗಳು ಕೇಳಿರಬಹುದು. ಕೋಟಾ IIT ವೇದಿಕೆಯ ದೊಡ್ಡ ಹಬ್ಸ್ ಆಗಿದೆ. ಆದರೆ ಅದಕ್ಕೂ ಜೊತೆಗೆ ಕೋಟಾದಲ್ಲಿ ಹಲವಾರು ರಹಸ್ಯಗಳು ಗುಪ್ತವಾಗಿವೆ. ಕೋಟಾದಲ್ಲೊಂದು ಪ್ಯಾಲೇಸ್ ಇದೆ. ಅದನ್ನು ಜನ ಭೂತಿಯ ಎಂದು ಭಾವಿಸುತ್ತಾ ಕೋಟಾದ ಬ್ರಿಡ್ಜ್ ರಾಜ್ ಭವನ್ ಪ್ಯಾಲೇಸ್ ಸುಮಾರು 200 ವರ್ಷಗಳ ಹಳೆಯದು. ಈಗ ಅದು ಒಂದು ಹೋಟೆಲ್ ಆಗಿ ಬಳಕೆಯಾಗುತ್ತಿದೆ. ಆದರೆ ಹೇಳುತ್ತಾರೆ, ಈ ಪ್ಯಾಲೇಸ್ ನೋಡೋಕೆ ಎಷ್ಟು ಸುಂದರ ಮತ್ತು ಶ್ರೇಷ್ಠವಾಗಿ ತೋರುತ್ತದೆ, ಅದರ ಕತೆ ಅದಕ್ಕಿಂತ ಹೆಚ್ಚು ಭಯಂಕರವಾಗಿದೆ. ಆದರೆ ಕೋಟಾದ ಒಂದು ಕಾಲೇಜಿನಲ್ಲಿ ಓದುವ ಮೋಹನ್ ಇದಕ್ಕೆ ಎಷ್ಟು ಅರ್ಥವಾಗಲಿಲ್ಲ. ಮೋಹನ್ ಇತಿಹಾಸದ ವಿದ್ಯಾರ್ಥಿ. ತನ್ನ ಪ್ರಾಜೆಕ್ಟ್ ಮೋಹನ್ ಅವರಿಗೆ 3 ಹೆರಿಟೇಜ್ ಕಟ್ಟಡಗಳ ಮೇಲೆ ಸಂಶೋಧನೆ ಮಾಡಬೇಕಾಗಿತ್ತು. ಅದರಲ್ಲಿ ಮೋಹನ್ ಕೋಟಾದ ಬ್ರಿಡ್ಜ್ ರಾಜ್ ಭವನ್ ಪ್ಯಾಲೇಸನ್ನು ಆಯ್ಕೆ ಮಾಡಿಕೊಂಡನು. ಬಹುಶಃ ಆ ತಪ್ಪು ಅವನಿಗೆ ತುಂಬ ದೊಡ್ಡ ಸಮಸ್ಯೆಯಾಗುತ್ತಿತ್ತು. ಸಂಶೋಧನೆಗಾಗಿ ವಿಶೇಷ ಅನುಮತಿ ಪಡೆದು ಒಂದು ಸಂಜೆ ಅವನು ತನ್ನ ಗೆಳತಿ ಮತ್ತು ಪ್ರಾಜೆಕ್ಟ್ ಪಾಲುದಾರ ಶಿಖಾ ಜೊತೆ ಬ್ರಿಡ್ಜ್ ರಾಜ್ ಭವನ್ ಪ್ಯಾಲೇಸ್ಗೆ ಹೋಗಿ ಬಂದ. ಆದರೆ ಮೋಹನ್ಗೆ ಕೋಟಾದಲ್ಲಿದ್ದ ಒಂದು ಗೆಳೆಯ ಹೇಳಿದ್ದಾನೆ, ಬ್ರಿಡ್ಜ್ ರಾಜ್ ಭವನ್ ಪ್ಯಾಲೇಸ್ ಭೂತದ ಹಂತಿ ಎಂದು ಹೇಳುತ್ತಾರೆ ಮತ್ತು ರಾತ್ರಿಯಾಗುವ ಮುನ್ನ ಅಲ್ಲಿ ಇದ್ದರೆ ಹೋಗಬೇಕು ಅಂತ. ಆದರೆ ಮೋಹನ್ ಅಂತ ಎಲ್ಲ ಮಾತುಗಳಿಗೆ ನಂಬಿಕೆ ಇಟ್ಟಿರಲಿಲ್ಲ. ಮೋಹನ್ ಮತ್ತು ಶಿಖಾ ಅಲ್ಲಿಗೆ ಹೋಗಿ ಅಲ್ಲಿ ತಲುಪಿದಾಗ ಆ ಅರಮನೆ ಇತರ ಅರಮನೆಗಳಂತೆಯೇ ಸಾಮಾನ್ಯವಾಗಿ ಕಾಣಿಸಿಕೊಂಡಿತು. ಕಲ್ಲಿನಿಂದ ನಿರ್ಮಿತ ಗೋಡೆಗಳು, ದೊಡ್ಡ ದೊಡ್ಡ ತೋಟಗಳು ಮತ್ತು ಸುಂದರ ನಕ್ಷೆ ಎಲ್ಲವೂ ಇದ್ದವು. ಮೋಹನ್ ಮತ್ತು ಶಿಖಾ ಅರಮನೆಯ ಬಗ್ಗೆ ಸಂಶೋಧನೆ ಮಾಡುವಲ್ಲಿ ಇಷ್ಟು ಬ್ಯುಸಿಯಾದರು. ರಾತ್ರಿ ಹೇಗೆ ಆಗಿತ್ತು ಅನ್ನೋದೇ ಗಮನವೇ ಇರಲಿಲ್ಲ. ಅವರು ಅರಮನೆಯಿಂದ ಹೊರಟು ಹೋಗಲೇ ಇದ್ದಾಗ ಮೋಹನ್ ಅರಮನೆಯ ಒಂದು ಕೊಠಡಿಯ ಮುಂದೆ ಹೋಗುತ್ತಾ ಇದ್ದಾಗ ಒಂದು ತುಂಬ ತಂಪಾದ ಗಾಳಿಯ ಹೊಡೆತ ಅನುಭವಿಸಿದ. ಅವನು ಅಲ್ಲಿ ನಿಂತು ಆ ಕೊಠಡಿಯ ಬಂದಿದ್ದ ಬಾಗಿಲ ಕಡೆ ನೋಡಿ ಅಚಾನಕ್ ಅವನಿಗೆ ಆ ಕೊಠಡಿಯ ಒಳಗೆ ಯಾರೂ ಕುಳಿತು ಅಳುತ್ತಿರುವಂಥ ಅನುಭವವಾಯಿತು. ಮೋಹನ್ ಶಿಖಾ ಕಡೆ ತಿರುಗಿ, ಆದರೆ ಶಿಖಾ ಅಲ್ಲಿ ಇರಲಿಲ್ಲ. ಜೊತೆಯಾಗಿ ಹೆಜ್ಜೆ ಹಾಕುತ್ತಾ ಇದ್ದಾಗ ಅಚಾನಕ್ ಶಿಖಾ ಎಲ್ಲೋ ಹೋಗಿಬಿಟ್ಟಳು. ಅಲ್ಲಿ ಆ ವ್ಯಕ್ತಿ ಕಾಣೆಯಾಗಿತ್ತು. ಒಳಗಿಂದ ಬರುತ್ತಿದ್ದ ಅಳುವಿನ ಶಬ್ದವು ಅಚಾನಕ್ ತುಂಬ ಜೋರಾಗಿತ್ತು. ಮೋಹನ್ಗೆ ಸ್ವಲ್ಪವಾಗಿ ಭಯ ಆಗಲು ಆರಂಭವಾಯಿತು. ಅವನು ಶಿಖಾ ಅವರನ್ನು ಕರೆದನು. ಅವನ ಕಿರುಕುಳ ಪ್ಯಾಲೇಸ್ ಅಗಲಿದಂತೆ ಪ್ರತಿಧ್ವನಿಸುತ್ತಿತ್ತು. ಆದರೆ ಶಿಖಾ ಯಾವುದೇ ಚಿಹ್ನೆ ಕಾಣಿಸಲಿಲ್ಲ. ಈಗ ಆ ಕೊಠಡಿಯಿಂದ ಬರುತ್ತಿದ್ದ ಅಳುವಿನ ಶಬ್ದ ಇನ್ನಷ್ಟು ಜೋರಾಗಿತ್ತು. ಮೋಹನ್ಗೆ ಅನಿಸುತ್ತಿತ್ತು ಯಾರೋ ನೋವು ತಾಳಲಾಗದೆ ಗರ್ಜಿಸುತ್ತಿದ್ದಾರೆ ಅಂತ. ಮತ್ತೆ ಜೋರಾಗಿ ಅಳುತ್ತಿದ್ದಾರೆ. ಮೋಹನ್ ಕಂಪಿಸುತ್ತಾ ಬಾಗಿಲ ಬಳಿ ಹೋದನು. ತನ್ನ ಕಿವಿ ಬಾಗಿಲಿಗೆ ಹತ್ತಿಸಿದನು. ಆಗಲೇ ಅಚಾನಕ್ ಆ ಅಳುವಿನ ಶಬ್ದ ನಿಲ್ಲಿಸಿತು. ಆ ಕೊಠಡಿಯ ಬಾಗಿಲಿಗೆ ಬೀಗ ಹಾಕಿದ್ದರು. ಆಗ ಮೋಹನ್ ಬಾಗಿಲಿಗೆ ಅಂಟಿಕೊಂಡಿದ್ದ ಕಿಟಕಿಯಿಂದ ಒಳಗೆ ತಿರುಗಿ ನೋಡಲು ಪ್ರಾರಂಭಿಸಿದ. ಆದರೆ ಒಳಗೆ ಯಾರೂ ಕಾಣಲಿಲ್ಲ. ಅವನು ಅಲ್ಲಿಂದ ಹೋಗಬೇಕಾದರೆ ಆಕಸ್ಮಿಕವಾಗಿ ಆ ಮುಚ್ಚಿದ ಬಾಗಿಲು ತನ್ನಿಂದ ತಾನೇ ತೆರೆಯಿತು. ಆಗ ಮೋಹನ್ಗೆ ಅರ್ಥವಾಗಲಿಲ್ಲ ಬೀಗ ಹಾಕಿದ್ದ ಬಾಗಿಲು ಹೇಗೆ ತೆರೆಯಿತು ಎಂದು. ಆಗ ಧೈರ್ಯವಿಟ್ಟು ಆ ಬಾಗಿಲಿನ ಒಳಗೆ ಹೋದನು. ಅವನು ನೋಡಿದಂತೆ ಕೋಣೆಯ ಒಂದು ಮೂಲೆ ರೊಟೇಟಿಂಗ್ ಕುರ್ಚಿಯ ಮೇಲೆ ಒಬ್ಬ ಗಟ್ಟಿಯಾದ ವ್ಯಕ್ತಿ ಕುಳಿತಿದ್ದ. ಅವನ ಮೈ ಮೇಲೆ ಮೋಹನ್ಗೆ ತಿರುಗಿ ಇದ್ದ. ಆ ವ್ಯಕ್ತಿ ಬ್ರಿಟಿಷ್ ಇಂಡಿಯನ್ ಸೇನೆಯ ಯೂನಿಫಾರ್ಮ್ ಧರಿಸಿಕೊಂಡಿದ್ದ. ಮೋಹನ್ ನೋಡಿದಾಗ ಆ ವ್ಯಕ್ತಿ ಅಲ್ಲಿ ಕುಳಿತು ಅಳುತ್ತಿದ್ದಾನೆ. ಮೋಹನ್ ಅವನಿಗೆ ಕರೆದನು. ಅವನಿಗೆ ಏನಾದರೂ ಕೇಳಲು ಹೋದನು. ಏನಾಗಿದೆಯೋ ಗೊತ್ತಾಗಲಿಲ್ಲ. ಆದರೆ ಅವನು ಯಾವ ಉತ್ತರವೂ ನೀಡಲಿಲ್ಲ. ಮೋಹನ್ ಧೈರ್ಯವಾಗಿ ಅವನ ಬಳಿಗೆ ಹೋದ. ಅವನು ಆ ವ್ಯಕ್ತಿಯ ಭುಜಕ್ಕೆ ಕೈ ಇಟ್ಟ. ತಕ್ಷಣ ಮೋಹನ್ ಕೈ ಅವನ ದೇಹದೊಳಗೆ ಹೋಗಿ ಆಯಿತು. ಆ ಸಮಯದಲ್ಲಿ ಆ ವ್ಯಕ್ತಿಯ ಕುತ್ತಿಗೆ ಸ್ವತಃ ತಿರುಗಿ ಹೋಯಿತು. ಅವನ ಒಂದು ಕಣ್ಣು ಹಾಳಾಗಿತ್ತು, ಮತ್ತೊಂದು ಕಣ್ಣು ಪಕ್ಕಾ ಬಿಳಿ ಬಣ್ಣದಿತ್ತು. ಅವನ ಮುಖ ಸಂಪೂರ್ಣ ಕಡಿದು ಹೋಯಿತಂತಿತ್ತು. ಆಗಲೇ ಅವನು ಹತ್ತಿಂದ ಹತ್ತಕ್ಕೆ ಅಳುತ್ತಾ ನಿಂತು ಇಂಗ್ಲಿಷ್ನಲ್ಲಿ ಅಸಹಜ ಆದೇಶಗಳನ್ನು ಹೇಳಲು ಶುರು ಮಾಡಿದನು. ಅದೆಲ್ಲದ ನಂತರ ಅವನು ವಿಚಿತ್ರವಾಗಿ ನಗಲಾರಂಭಿಸಿದನು. ಈ ಎಲ್ಲವನ್ನು ನೋಡಿ ಮೋಹನ್ ತುಂಬ ಭಯಪಟ್ಟು ದ್ವಾರದ ಕಡೆ ಓಡಿದ. ಆದರೆ ದ್ವಾರ ಮುಚ್ಚಲ್ಪಟ್ಟಿತು. ಮೋಹನ್ ಅದನ್ನು ತೆರೆಯಲು ತುಂಬ ಯತ್ನಿಸಿದನು. ಮೋದ್ರೆ ಮಾಡ್ತಿದ್ದ, ಆದರೆ ಆ ದ್ವಾರ ತೆಗೆಯುತ್ತಿರಲಿಲ್ಲ. ಆಗ ಮೋಹನ್ ನೋಡಿದ ಆ ಭಯಾನಕ ಅವನ ಮುಂದೆ ನಿಂತಿದ್ದ
ಕೈಯಲ್ಲಿ ರೈಫಲ್ ಹಿಡಿದಿದ್ದ. ಅದು ಮೋಹನ್ ಕಡೆ ತಿರುಗಿಸಿಕೊಂಡಿತು. ಕೊಠಡಿಯ ಎಲ್ಲ ಲೈಟ್ಸ್ ಆಕಸ್ಮಿಕವಾಗಿ ಕಡಿಮೆಯಾಗಿದ್ದವು. ಮೋಹನ್ ಈಗ ತುಂಬ ಬೆಚ್ಚಗೊಂಡಿದ್ದ. ಅವನಿಗೆ ತೋರಿತು ಜೀವನದ ಕೊನೆಯ ದಿನ ಬಂದಿದೆ ಅಂತ. ಆ ವ್ಯಕ್ತಿ ಜೋರಾಗಿ ಕೂಗಿದ. ತನ್ನ ರೈಫಲ್ ನೋಡಿದ ಭಾರೀ ಶಬ್ದ ಬಂತು. ಮೋಹನ್ ಅಚ್ಚರಿಯಿಂದ ಇದ್ದನು. ಅಲ್ಲಿ ಇದ್ದಾಗ ಮೋಹನ್ಗೆ ತೋರಿತು ಯಾರೋ ಅವನ ಭುಜವನ್ನು ಹಿಡಿದ್ರು ಅಂತ. ಅವನ ಹೆಸರು ಕರೀತಿದ್ರು. ಅವನು ಕಣ್ಣು ತೆರೆಯಿತು. ಮುಂದೆ ಶಿಖಾ ಕುಳಿತಿದ್ದಳು. ಅವಳು ಮೋಹನ್ಗೆ ಜಾಗೃತಿಯಾಗಲು ಪ್ರಯತ್ನಿಸುತ್ತಿದ್ದಳು. ಮೋಹನ್ ನೋಡಿದಾಗ ಅಚ್ಚರಿಯಲ್ಲಿ ಸಿಲುಕಿಕೊಂಡನು. ಅವನ ಸುತ್ತಲೂ ನೋಡಿದಾಗ ಎಲ್ಲವೂ ಅದೇ ಹಾಗೆಯೇ ಇತ್ತು. ಆ ಕೊಠಡಿಗೆ ಬೀಗ ಹಾಕಿದ್ದವು. ಒಳಗೆ ಯಾರೂ ಇರಲಿಲ್ಲ. ಶಿಖಾ ಮೋಹನ್ಗೆ ಹೇಳಿದಳು. ಅವನು 15 ನಿಮಿಷಗಳಿಂದ ಭಿನ್ನಹಿಸದೆ ಆ ಕೊಠಡಿಯ ಕಡೆ ನೋಡುತ್ತಾ ಇದ್ದನು. ನಂತರ ಆಕಸ್ಮಿಕವಾಗಿ ಕೋಳ ಹಾಕಿ ನೆಲಕ್ಕೆ ಬಿದ್ದನು. ಮೊದಲು ಮೋಹನ್ಗೆ ಅರ್ಥವಾಗಲಿಲ್ಲ ಅವನೊಂದಿಗೆ ಏನಾಯಿತು ಮತ್ತು ಶಿಖಾ ಏನು ಹೇಳುತ್ತಿದ್ದಾಳೆ ಅಂತ. ಸ್ವಲ್ಪ ಹೊತ್ತು ಅವನು ಅಂದುಕೊಂಡನು ಬಹುಶಃ ಅವನು ಲೂಸ್ ಆಗಿದ್ದನು. ಆದರೆ ನಂತರ ಶಿಖಾ ಹೇಳಿದ ಮಾತು ಕೇಳಿ ಮೋಹನ್ ಪಾದಗಳಡಿ ನೆಲವೇ ಸರಿಯಿತು. ಶಿಖಾ ಹೇಳಿದ್ದು ಮೋಹನ್ ನಿಂತಿದ್ದ ಆ ಕೊಠಡಿಯ ಹೊರಗೆ ಅಂದಿನ ಕಾಲದ ಬ್ರಿಟಿಷ್ ಇಂಡಿಯನ್ ಆರ್ಮಿಯ ಹಳೆ ಯೂನಿಫಾರ್ಮ್ ಧರಿಸಿದ ಒಬ್ಬ ಬ್ರಿಟಿಷ್ ಮನುಷ್ಯ ಆ ಅಲುಗಾಡದ ಕೋಣೆಯಲ್ಲಿ ನಿಂತಿದ್ದ. ಆ ಮನುಷ್ಯನು ಮೋಹನ್ ಮೇಲೆ ಬಾಗಿಲಿನ ಮೇಲೆ ಇದ್ದ ಕಿಟಕಿ ಮೂಲಕ ಸ್ವಲ್ಪ ಸಮಯ ನೋಡುತ್ತಿದ್ದ. ನಂತರ ಅವನು ಮತ್ತೆ ಒಳಗೆ ಹೋದಾಗ ಮೋಹನ್ ಅಚ್ಚರಿಯಿಂದ ಕೂಗಿಬಿಟ್ಟ. ಈ ಮಾತು ಕೇಳಿದ ಮೇಲೆ ಮೋಹನ್ ಅರ್ಥ ಮಾಡಿಕೊಂಡ. ಅವನ ಜೊತೆಗೆ ಸಂಭವಿಸಿದ್ದು ಯಾವುದೇ ಕನಸಲ್ಲ, ಬದಲಾಗಿ ಯಾರನ್ನಾದರೂ ಹಿಂಬಾಲಿಸುವ ಭಯಾನಕ ಸತ್ಯವಿತ್ತು. ಮೋಹನ್ ಈ ಅರಮನೆಯ ಬಗ್ಗೆ ಇನ್ನಷ್ಟು ವಿಚಾರಿಸಿದಾಗ ಅವನಿಗೆ ತಿಳಿದಿತ್ತು ಈ ಅರಮನೆಯೊಳಗೆ ಬ್ರಿಟಿಷ್ ಆರ್ಮಿಯ ಒಬ್ಬ ಹಿರಿಯ ಅಧಿಕಾರಿ ಇದ್ದರು. ಆ ಅರಮನೆ ಅವನಿಗೆ ತುಂಬ ಇಷ್ಟವಿತ್ತು. ಆದರೆ ಫ್ರೀಡಮ್ ಸ್ಟ್ರಗಲ್ ಸಮಯದಲ್ಲಿ ಇಂಡಿಯನ್ ಸೈನಿಕರು ಈ ಅರಮನೆಯೊಳಗೆ ಪ್ರವೇಶಿಸಿ ಆ ಬ್ರಿಟಿಷ್ ಜನರಲ್ ಅವರನ್ನು ಕೊಂದಿದ್ದರು. ಹೇಳುತ್ತಾ ಇದ್ದು ಪರವರೆಗೆ ಆ ಬ್ರಿಟಿಷ್ ಅಧಿಕಾರಿ ಆತ್ಮಬ್ರಿಡ್ಜ್ ರಾಜ್ಭವನ್ ಅರಮನೆ ಹಂತಕಿಯಾಗಿದ್ದು ತನ್ನ ಪ್ರತೀಕಾರ ತಾಳುತ್ತಿದೆ. ಜನರು ನಂಬುತ್ತಾರೆ ಆ ಭೂತ ಯಾರಿಗೂ ಹಾನಿ ಮಾಡೋದಿಲ್ಲ. ಆದರೆ ಹಲವರು ಆ ಬ್ರಿಟಿಷ್ ಅಧಿಕಾರಿಯನ್ನು ಅಲ್ಲಿ ಬೇರೆ ಬೇರೆ ಕೆಲಸ ಮಾಡುತ್ತಿರುವುದನ್ನು ನೋಡಿದ್ದಾರೆ. ಅಲ್ಲಿನ ಕೆಲವು ವಾಚ್ಮನ್ಗಳು ಹೇಳಿದ್ದು ಡ್ಯೂಟಿ ಮಾಡುತ್ತಿದ್ದಾಗ ಯಾವುದೇ ಅಜ್ಞಾತ ಶಕ್ತಿ ಅವರಿಗೆ ತಟ್ಟಿ ಹೊಡಿತು ಮತ್ತು ಇಂಗ್ಲಿಷ್ನಲ್ಲಿ ಆದೇಶಗಳು ನೀಡುತ್ತಿತ್ತು. ಆ ರಾತ್ರಿ ನಂತರ ಮತ್ತೆ ಆ ಅರಮನೆಯ ಹತ್ತಿರವೂ ಹೋಗಲಿಲ್ಲ. ಆ ರಾತ್ರಿ ಅವನ ಜೊತೆ ಏನಾದರೂ ಆಗಿದ್ದು ಮೋಹನ್ ಅದನ್ನು ಎಂದಿಗೂ ಮರೆತಿರಲಿಲ್ಲ, ಸಾಧ್ಯವಿಲ್ಲ. ಆದರೆ ಸ್ನೇಹಿತರೆ, ನೀವು ಕೋಟಾ ಬ್ರಿಡ್ಜ್ ರಾಜ್ಭವನ್ ಅರಮನೆಗೆ ಹೋಗಲು ಇಷ್ಟಪಡುತ್ತೀರಾ? ಕಾಮೆಂಟ್ಗಳಲ್ಲಿ ನನಗೆ ಹೇಳಿ. ಮತ್ತು ನಿಮಗೆ ಈ ಕತೆ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪಿಯೂ ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ, ಏಕೆಂದರೆ ನಾನು ಹಾಕುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬಂದು ತಲುಪುತ್ತವೆ.